ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಜಾರಕಿಹೊಳಿ ಜೊಲ್ಲೆ ಪಾತ್ರ ಏನೂ ಇಲ್ಲ. ಕತ್ತಿ ಕುಟುಂಬದ ವಿರುದ್ಧ ಸದಸ್ಯರು ಬಂಡಾಯ. ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲ ಸದಸ್ಯರು ಕೇಳ್ಯಾರಷ್ಟ. ಅವರ ಒಕ್ಕಟ್ಟು, ಅವರ ನಿರ್ಧಾರ ತಗೊಂಡು ನಮ್ಮ ಕಡೆ ಬಂದಾರ. ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ನಿಮ್ ಬೆಂಬಲಕ್ಕೆ ನಾವು ಇರ್ತೀವಿ ಎಂದ ಅಷ್ಟೇ ಹೇಳಿದ್ದೀವಿ. ಅವರು ಒಗ್ಗಟ್ಟಾಗಿದ್ದಾರೆ, ಕೂಡಿದ್ದಾರೆ. ನಮ್ಮ ಪಾತ್ರ ಏನು ಇಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಪ್ರಜಾರಾಜ್ಯ ಕನ್ನಡ ವಾಹಿನಿ ಜೊತೆ ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ. ನಮ್ಮದು ಜಿಲ್ಲೆ ಏನು ಪಾತ್ರ ಇಲ್ಲ. ಅವರವರು ಮೆಂಬರು ಅವರೇ ಒಂದು ನಿರ್ಧಾರಕ್ಕೆ ಬಂದಾಗ ನಮ್ಮ ಬರೀ ಕೇಳ್ಯಾರ ಅಷ್ಟೇ. ಅವ್ರು ಏನು ಮಾಡ್ಬೇಕಂತ ನಾವು ಕೇಳಿ ಅವ್ರ ಡಿಸಿಷನ್ ತಗೋದಿಲ್ಲ. ಅವ್ರ ಡಿಸಿಷನ್ ತಗೋದ ನಮ್ಮ ಕಡೆ ಬಂದಾರ. ಅವ್ರು ನಾವು ಹಿಂಗೆ ಮಾಡ್ತೀವಿ ಅಂತ. ಸೊ ಅವ್ರು ಬಂದಾಗ ಅನಿವಾರ್ಯವಾಗಿ ನೀವೆಲ್ಲ ಒಕ್ಕಟ್ಟಿದ್ರೆ ನಿಮ್ಮ ಹೊಂದಾಣಿಕೆಯಾಗಿ ಮಾಡೋದು ಹೇಳಿದ್ವಿ. ಇದರಲ್ಲಿ ನಮ್ಮ ಪಾತ್ರ ಅಂತ ಏನೂ ಇಲ್ಲ. ಯಾಕಂದರೆ ಅವರಾಗೆ ಕೂಡಿದ್ರು ಅದು ಮೆಂಬರ್ಗಳು. ಅವ್ರ ನಿರ್ಧಾರ ಅದ, ನಮ್ಮ ನಿರ್ಧಾರ ಅಲ್ಲ. ಹೀಗಾಗಿ ಸ್ವತಂತ್ರವಾಗಿರೋಂಥ ನಿರ್ಧಾರ ಅಷ್ಟೇ. ಯಾರು ನಮ್ಮದು ಇಲ್ಲ, ಜೊಲ್ಲೆ ಅವ್ರದ್ದು ಇಲ್ಲ, ಕತ್ತೆಗಳದ್ದು ಯಾರ ಅವರವರ ಬಂಡಾಯ ಅದಾರ. ಬಂಡಾಯದ 10 ಜನ ಮಾಡ್ಕೊಂಡಾರ. ಯಾವ ಗುಂಪು ಇಲ್ಲ. ಅದೇನು ಜನಪ್ರತಿನಿಧಿಗಳ ಗುಂಪು ಅಷ್ಟೇ ಅದು. ಇಲ್ಲ DCC ಬ್ಯಾಂಕು, ಶೀರಾ ಶುಗರ್ ಫ್ಯಾಕ್ಟ್ರಿ ಕತ್ತಿ ಬೇರೆ, ಈ ಸ್ಟೋರಿನ ಬೇರೆ ಅದು. ಅವ್ರು ತಮ್ಮ ಸಮಸ್ಯೆ, ನಮ್ಮ ಕೆಲಸ ಆಗ್ತಾ ಇಲ್ಲ ಕಾರಣಕ್ಕಾಗಿ ಅವರೆಲ್ಲರೂ ಮಂದಾಗಿ ಮಾಡಿದ್ರೆ ಇದಕ್ಕೆ ಯಾರ್ದು ಸಪೋರ್ಟ್ ಇಲ್ಲವೇ ಇಲ್ಲ. ಯಾರ್ದು ಇಲ್ಲವೇ ಇಲ್ಲ.